ನಮಸ್ಕಾರ, ಇದು ಉತ್ಕರ್ಣ ಬಿಟ್ಕರ್ನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಅಮೆರಿಕ ದೇಶದ ಮೇಲಿರ್ತಕ್ಕಂಥ ಬೆಟ್ಟದಷ್ಟು ಸಾಲವನ್ನ ಕರಗಿಸುತ್ತಾ ಸ್ಟೇಬಲ್ ಕಾಯಿನ್ ಮತ್ತು ಬಿಟ್ ಕಾಯಿನ್, ಈ ಒಂದು ವಿಚಾರವಾಗಿ ಡೀಟೇಲ್ ಇನ್ಫಾರ್ಮೇಶನ್ ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಒಂದು ಸ್ಟೇಬಲ್ ಕಾಯಿನ್ ಅಂದ್ರೆ ಏನು, ಈ ಒಂದು ಸ್ಟೇಬಲ್ ಕಾಯಿನ್ ಅನ್ನ ಬಳಕೆ ಮಾಡಿಕೊಂಡು ಯಾವ ರೀತಿ ಅಮೆರಿಕ ದೇಶ ವ್ಯವಸ್ಥಿತವಾಗಿ ಅವರ ದೇಶದ ಸಾಲವನ್ನ ಅಂದ್ರೆ ಅವರ ದೇಶದ ಕಸವನ್ನ ಬೇರೆ ದೇಶಗಳ ಮೇಲೆ, ನಮ್ಮ ರಾಜ್ಯದ ಮೇಲೂ ಕೂಡ ಡಂಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಒಂದು ಸ್ಟೇಬಲ್ ಕಾಯಿನ್ ಏನು ಅಂತಂದ್ರೆ ಅದು ಡಿಜಿಟಲ್ ಡಾಲರ್ ಮಾತ್ರ. ಇಸ್ ಕಂಪ್ಲೀಟ್ಲಿ ಬ್ಯಾಕ್ ಬೈ ದ US ಟ್ರೆಜರಿ ಸೆಕ್ಯೂರಿಟೀಸ್. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಈಗ ಅಮೆರಿಕ ದೇಶದ ಸೆಂಟ್ರಲ್ ಬ್ಯಾಂಕ್ ಏನಿದೆಯಲ್ಲ, ಫೆಡರಲ್ ರಿಸರ್ವ್, ಅವರು ಅಮೆರಿಕ ದೇಶದ ಸಾಲದ ಆಧಾರದ ಮೇಲೆ ಅಂದ್ರೆ ಟ್ರೆಜರಿ ಬಾಂಡ್ಗಳ ಆಧಾರದ ಮೇಲೆ ಡಾಲರ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಥವಾ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಖಾಸಗಿ ಕಂಪನಿಗಳು ಕೂಡ ಅಮೆರಿಕ ದೇಶದ ಸಾಲವನ್ನ ಅಂದ್ರೆ ಟ್ರೆಜರಿ ಬಾಂಡ್ಗಳನ್ನ ಖರೀದಿ ಮಾಡಿ ಅವರು ಕೂಡ ಅದರ ಆಧಾರದ ಮೇಲೆ ಒಂದಿಷ್ಟು ಡಿಜಿಟಲ್ ನಂಬರ್ಗಳನ್ನ ಕ್ರಿಯೇಟ್ ಮಾಡಬಹುದು. ಆ ಒಂದು ಡಿಜಿಟಲ್ ನಂಬರ್ಗೆ ಇವರು ಕೊಟ್ಟಿರ್ತಕ್ಕಂಥ ಹೆಸರೇ ಸ್ಟೇಬಲ್ ಕಾಯಿನ್. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ, ಡಾಲರ್ನ ಪ್ರಿಂಟ್ ಮಾಡುವಂಥದ್ದು ಫೆಡರಲ್ ರಿಸರ್ವ್, ಅದೇ ಡಾಲರ್ ಅನ್ನ ಡಿಜಿಟಲ್ ರೂಪದಲ್ಲಿ ಖಾಸಗಿ ಕಂಪನಿಗಳು ಪ್ರಿಂಟ್ ಮಾಡಿದ್ರೆ ಅದಕ್ಕೆ ಕೊಟ್ಟಿರ್ತಕ್ಕಂಥ ಹೆಸರೇ ಸ್ಟೇಬಲ್ ಕಾಯಿನ್. ಹಾಗಾಗಿ ಡಾಲರ್ ಅಂದ್ರೂ ಒಂದೇ, ಡಿಜಿಟಲ್ ಡಾಲರ್ ಅಂದ್ರೂ ಒಂದೇ, ಸ್ಟೇಬಲ್ ಕಾಯಿನ್ ಅಂದ್ರೂ ಒಂದೇ. ಯಾಕಂದ್ರೆ ಇವೆರಡೂ ಕೂಡ ಕಂಪ್ಲೀಟ್ ಆಗಿ ಬ್ಯಾಕ್ ಆಗಿರ್ತಕ್ಕಂಥದ್ದು, ಬರ್ತಾ ಇರ್ತಕ್ಕಂಥದ್ದು ಅಮೆರಿಕ ದೇಶದ ಟ್ರೆಜರಿ ಸೆಕ್ಯೂರಿಟೀಸ್ ನ ಆಧಾರದ ಮೇಲೆ. ಟ್ರಂಪ್ ಅವರು ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದ ಮೇಲೆ ಅತಿ ಹೆಚ್ಚು ಮುತುವರ್ಜಿಯಿಂದ ಪಾಸ್ ಮಾಡಿರ್ತಕ್ಕಂಥ ಒಂದು ಕಾಯ್ದೆ ಯಾವುದು ಅಂತಂದ್ರೆ ಅದು ಜೀನಿಯಸ್ ಆಕ್ಟ್. ಅದನ್ನ ಸ್ಟೇಬಲ್ ಕಾಯಿನ್ ಲೆಜಿಸ್ಲೇಷನ್ ಅಂತ ಕೂಡ ಕರೀತಾರೆ. ದಿನಾಂಕ ಜುಲೈ 18ನೇ ತಾರೀಕು 2025 ಈ ಒಂದು ಕಾಯ್ದೆ ಲಾ ಆಗಿ ಪರಿವರ್ತನೆಗೊಳ್ಳುತ್ತೆ. ಅಮೆರಿಕ ದೇಶದ ಬಹುತೇಕ ಸಂಸದರು ಇದಕ್ಕೆ ಸಪೋರ್ಟ್ ಮಾಡಿರ್ತಾರೆ. ಯಾಕಂದ್ರೆ ಅವ್ರಿಗೊಂದು ವ್ಯವಸ್ಥಿತವಾಗಿ ಅವರ ದೇಶದ ಸಾಲವನ್ನ ಬೇರೆ ದೇಶಗಳ ಮೇಲೆ ಪಾಸ್ ಮಾಡುವಂತ ಅಂದ್ರೆ ಡಂಪ್ ಮಾಡುವಂತಹ ಒಂದು ಸಾಧನವನ್ನ ಅವರು ಕಂಡುಕೊಳ್ತಾರೆ, ಅದೇ ಸ್ಟೇಬಲ್ ಕಾಯಿನ್. ಈ ಒಂದು ಸ್ಟೇಬಲ್ ಕಾಯಿನ್ ಅನ್ನ ಪರಿಣಾಮಗಳು ಏನಂತಂದ್ರೆ, ಜಾಗತಿಕವಾಗಿ ಯಾರೆಲ್ಲ ಈ ಒಂದು ಸ್ಟೇಬಲ್ ಕಾಯಿನ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ, ಬಳಕೆ ಮಾಡ್ತಾ ಇದ್ದಾರೆ, ಅವರು ಡೈರೆಕ್ಟ್ ಆಗಿ ಅಮೆರಿಕ ದೇಶದ ಸಾಲಕ್ಕೆ ಫೈನಾನ್ಸ್ ಮಾಡ್ತಾ ಇದ್ದಾರೆ ವಿತೌಟ್ ಈವನ್ ರಿಯಲೈಸಿಂಗ್ ಇಟ್. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಕೂತ್ಕೊಂಡು ಯಾರಾದ್ರೂ 10,000 ರೂಪಾಯಿ ಬೆಲೆ ಬಾಳುವಂತ USDC ಅನ್ನುವಂಥ ಸ್ಟೇಬಲ್ ಕಾಯಿನ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಮೆರಿಕ ದೇಶದ ಸಾಲಕ್ಕೆ ಇಲ್ಲಿಂದನೇ ಅವರು ಫೈನಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅರ್ಥ. ಹಾಗಾಗಿ ಈ ಒಂದು ಸ್ಟೇಬಲ್ ಕಾಯಿನ್ ಏನಿದೆಯಲ್ಲ ಅದು ಅಮೆರಿಕ ದೇಶದ ಸಾಲ $38+ ಟ್ರಿಲಿಯನ್ ಮತ್ತೆ ಮುಂದೆ ಬೆಳೆಯುವಂತ ಸಾಲ ಏನಿದೆಯಲ್ಲ 100% ಅವರ ದೇಶದ ಸಾಲ ಬೆಳೆದೇ ಬೆಳೆಯುತ್ತೆ. ಆ ಒಂದು ದೇಶದ ಸಾಲಕ್ಕೆ ಇಲ್ಲಿಂದನೇ ಕೂತ್ಕೊಂಡು ಫೈನಾನ್ಸ್ ಮಾಡುವಂತ ಒಂದು ಟೂಲ್ ಅಥವಾ ಸಾಧನ ಏನಿದೆಯಲ್ಲ ಅದೇ ಸ್ಟೇಬಲ್ ಕಾಯಿನ್. ಫಾರ್ ಎಕ್ಸಾಂಪಲ್, ನಾವು ಇಂಡಿಯನ್ ರುಪಿ ಕೊಟ್ಟು ಸ್ಟೇಬಲ್ ಕಾಯಿನ್ ಅನ್ನ ಖರೀದಿ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಇಂಡಿಯನ್ ರುಪಿನ ಸೆಲ್ ಮಾಡ್ತಾ ಇದೀವಿ, ಸ್ಟೇಬಲ್ ಕಾಯಿನ್ ಅನ್ನ ಬೈ ಮಾಡ್ತಿದೀವಿ ಅಂತ ಹೇಳಿ. ಹಾಗಾಗಿ ಇಲ್ಲಿಂದ ಕೂತ್ಕೊಂಡೆ ನಾವು ನಮ್ಮ ದೇಶದ ರೂಪಾಯಿ ಮೌಲ್ಯವನ್ನ ತಗ್ಗಿಸಬಹುದು, ಅಮೆರಿಕ ದೇಶದ ಡಾಲರ್ ಅಥವಾ ಸ್ಟೇಬಲ್ ಕಾಯಿನ್ ಮೌಲ್ಯವನ್ನ ಹೆಚ್ಚಿಸಬಹುದು ಇನ್ ಟರ್ಮ್ಸ್ ಆಫ್ INR. ಸ್ಟೇಬಲ್ ಕಾಯಿನ್ ವಿಚಾರವಾಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂತಂದ್ರೆ, ಈ ಒಂದು ಸ್ಟೇಬಲ್ ಕಾಯಿನ್ ಅನ್ನ ಯಾರೆಲ್ಲ ಇಶ್ಯೂ ಮಾಡ್ತಾ ಇದಾರಲ್ಲ ಅವರು ಈ ಒಂದು ಟೋಕನ್ಸ್ ಅಥವಾ ಡಿಜಿಟಲ್ ನಂಬರ್ಸ್ ಅನ್ನ ಫುಲ್ಲಿ US ಟ್ರೆಜರಿ ಸೆಕ್ಯೂರಿಟೀಸ್ ನ ಬ್ಯಾಕ್ ಮಾಡಿರಬೇಕು. ಬೇಸಿಕಲಿ ಇದರಿಂದ ಏನಾಗುತ್ತೆ ಅಂತಂದ್ರೆ ಅಮೆರಿಕ ದೇಶದ ಸಾಲಕ್ಕೆ ಅತಿ ಹೆಚ್ಚು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾನೆ ಹೋಗ್ತಾ ಇರುತ್ತೆ. ಈ ಒಂದು ಸ್ಟೇಬಲ್ ಕಾಯಿನ್ ಅಮೆರಿಕ ದೇಶದ ಬಾರ್ಡರ್ ಏನಿದೆಯಲ್ಲ ಅದ್ರ ಹೊರಗೆ ಚಲಾವಣೆಗೊಳ್ತಾ ಇದ್ರು ಕೂಡ ಅದರ ಕಂಪ್ಲೀಟ್ ಕಂಟ್ರೋಲ್ ಅಮೆರಿಕ ದೇಶದ ಅಧೀನದಲ್ಲೇ ಇರುತ್ತೆ. ಯಾಕಂದ್ರೆ ನಾವು ಈ ಒಂದು ಸ್ಟೇಬಲ್ ಕಾಯಿನ್ ಬ್ಯಾಕ್ ಆಗಿರ್ತಕ್ಕಂಥದ್ದು ಏನ್ ಬಳಕೆ ಮಾಡ್ತಾ ಇದೀವಲ್ಲ ಅದು ಅಮೆರಿಕ ದೇಶದ ಸಾಲದ ಆಧಾರದ ಮೇಲೆ ಬಳಕೆ ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಸಾಲ ಅವರ ದೇಶದ ಅಧೀನದಲ್ಲೇ ಇರುತ್ತೆ, ಅವರ ದೇಶದ ಕಂಟ್ರೋಲ್ ಅಲ್ಲೇ ಇರುತ್ತೆ. ಜಾಗತಿಕವಾಗಿ ಏನಾಗುತ್ತೆ ಅಂತಂದ್ರೆ, ನಾವು ಹೆಚ್ಚು ಸ್ಟೇಬಲ್ ಕಾಯಿನ್ ಅನ್ನ ಬಳಕೆ ಮಾಡಿದಂತ ಸಂದರ್ಭದಲ್ಲಿ ಜಾಗತಿಕ ಹಣಕಾಸು ವ್ಯವಸ್ಥೆ ಅಮೆರಿಕ ದೇಶದ ಸಾಲದ ಮೇಲೇನೆ ಅತಿ ಹೆಚ್ಚಾಗಿ ಅವಲಂಬಿತವಾಗಿ ಹೋಗ್ತಾನೆ ಇರುತ್ತೆ. ದೇರ್ ಬೈ ಅಮೆರಿಕ ದೇಶದ ಡಾಲರ್ ಡಾಮಿನೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಅವರ ದೇಶದ ಡಾಲರ್ನ ಅಧಿಪತ್ಯ ಅಥವಾ ಪಾರುಪತ್ಯ, ಅವರ ಎಜಿಮೋನಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಪ್ರತಿ ಸಲ ಯಾವೆಲ್ಲ ದೇಶಗಳು, ನಮ್ಮ ದೇಶ ಕೂಡ ಸೇರಿದಂತೆ, ನಾವು ಡಾಲರ್ ಡಾಮಿನೆನ್ಸ್ ಅಥವಾ ರುಪಿ ಡಾಮಿನೆನ್ಸ್ ಅಂತ ಏನು ಹೇಳ್ತಾ ಇರ್ತಾರಲ್ಲ, ಇಟ್ ಮೀನ್ಸ್ ಅವರ ಪರ್ಚೇಸಿಂಗ್ ಪವರ್ನ ಜಾಸ್ತಿ ಮಾಡ್ಕೊಳ್ಳುವಂತಹ ಬಗ್ಗೆ ಇವರು ಮಾತಾಡ್ತಾ ಇಲ್ಲ. ಪಾರುಪತ್ಯ ಅಂದ್ರೆ ಡಾಮಿನೆನ್ಸ್ ನಮ್ಮ ಕಂಟ್ರೋಲ್ ಅಲ್ಲೇ ಇರಬೇಕು ಅನ್ನುವಂಥ ವಿಚಾರವಾಗಿನೇ ನಮ್ಮ ದೇಶ ಕೂಡ ಮಾತಾಡ್ತಾ ಇರುವಂಥದ್ದು, ಅಮೆರಿಕ ದೇಶ ಕೂಡ ಮಾತಾಡ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಇವರು ಟ್ರೆಜರಿಗಳನ್ನ, ಅಮೆರಿಕ ದೇಶದ ಟ್ರೆಜರಿ ಬಾಂಡ್ಗಳನ್ನ ಡೈರೆಕ್ಟ್ ಆಗಿ ದೇಶಗಳಿಗೆ ಸೆಲ್ ಮಾಡ್ತಾ ಇದ್ರು. ಆದ್ರೆ ಈಗ ನಮ್ಮಂತ ರಿಟೇಲರ್ಸ್ಗೂ ಕೂಡ ಇವರು ಆರಾಮವಾಗಿ ಅವರ ದೇಶದ ಟ್ರೆಜರಿ ಬಾಂಡ್ಗಳನ್ನ ಸೆಲ್ ಮಾಡೋದಕ್ಕೆ ಒಂದು ವೇ ಅನ್ನ ಕಂಡಿಡ್ಕೊಂಡಿದ್ದಾರೆ, ಅದೇ ಈ ಸ್ಟೇಬಲ್ ಕಾಯಿನ್. ಸೊ ಬೇಸಿಕಲಿ ಜಗತ್ತಿನಾದ್ಯಂತ ಏನು ಡಿಮ್ಯಾಂಡ್ ಇದೆಯಲ್ಲ ಆ ಒಂದು ಡಿಮ್ಯಾಂಡ್ ಅನ್ನ ಬಳಕೆ ಮಾಡಿಕೊಂಡು ಇವರ ಡೆಪ್ಟ್ ಫೈನಾನ್ಸ್ಗೆ ಇವರು ಬಳಕೆ ಮಾಡ್ತಾ ಇದ್ದಾರೆ. ಯೂಸರ್ಸ್ ಎಲ್ಲಿಂದ ಬರ್ತಾ ಇದಾರೆ ಅಂತ ನೋಡೋದಾದ್ರೆ, ನಮ್ಮ ರಾಜ್ಯದಿಂದನೂ ಬರ್ತಾ ಇದ್ದಾರೆ, ಬೆಂಗಳೂರಿಂದನೂ ಬರ್ತಾ ಇದ್ದಾರೆ, ತುಮಕೂರಿಂದನೂ ಬರ್ತಾ ಇದ್ದಾರೆ, ನಮ್ಮ ದೇಶದಿಂದನೂ ಬರ್ತಾ ಇದ್ದಾರೆ, ಅಮೆರಿಕ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕ ಎಲ್ಲಾ ಕಡೆಯಿಂದನೂ ಬರ್ತಾ ಇದ್ದಾರೆ. ಯಾಕೆಂತಂದ್ರೆ ಬಹುತೇಕ ಜನರಿಗೆ ಅಥವಾ ಎಲ್ಲರಿಗೂ ಕೂಡ ಅರ್ಥ ಆಗಿರುವಂತದ್ದು ಏನಂತಂದ್ರೆ, ಆಯಾ ದೇಶದ ಲೋಕಲ್ ಕರೆನ್ಸಿಗಳು ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾ ಇಲ್ಲ.
ಡಾಲರ್ ಮಾತ್ರ ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾ ಇದೆ ಇನ್ ಟರ್ಮ್ಸ್ ಆಫ್ INR ಅಥವಾ ಇನ್ ಟರ್ಮ್ಸ್ ಆಫ್ ಪಾಕಿಸ್ತಾನದ ರೂಪಾಯಿ ಆಗಿರ್ಬೋದು, ಅರ್ಜೆಂಟೀನಾ ಪೀಸಾ ಆಗಿರ್ಬೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ದುಡ್ಡು ಬೇಕು. ಹಾಗಾಗಿ ಇವರು ಆ ದೇಶದ ಲೋಕಲ್ ಕರೆನ್ಸಿಗಳನ್ನ ಬಿಟ್ಟು ಅಮೆರಿಕ ದೇಶದ ಡಾಲರ್ನ ಪ್ರತಿಬಿಂಬಿಸ್ತಾ ಇರ್ತಕ್ಕಂಥ ಸ್ಟೇಬಲ್ ಕಾಯಿನ್ ಅನ್ನು ಅವರು ಬಳಕೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇದನ್ನ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಬೇಕೇ ಬೇಕು. ತನ್ನ ಪರ್ಚೇಸಿಂಗ್ ಪವರ್ ಅವ್ರು ಕಾಪಾಡ್ಕೊಳ್ಳೇಬೇಕು. ಹಾಗಾಗಿ ನಮ್ಮ ದೇಶದ ಲೋಕಲ್ ಕರೆನ್ಸಿನ ಬಳಕೆ ಮಾಡೋದ್ರಿಂದ ನಮಗೆ ಮೌಲ್ಯ ಕಡಿಮೆ ಆಗ್ತಾನೆ ಹೋಗ್ತಾ ಇರುತ್ತೆ. ಹಾಗಾಗಿ ಇವರು ಸ್ಟೇಬಲ್ ಕಾಯಿನ್ ಅನ್ನ ಅನಿವಾರ್ಯವಾಗಿ ಬಳಕೆ ಮಾಡ್ತಾನೆ ಹೋಗ್ತಾ ಇದ್ದಾರೆ.